ಹಾಯ್ ನಮಸ್ತೆ ಕರ್ನಾಟಕ. ನಿಮಗೆಲ್ಲರಿಗೂ ಕನ್ನಡ ಅಡುಗೆ ರೆಸಿಪಿ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ಅತಿ ಸುಲಭವಾಗಿ ಹಾಗೂ ಕಡಿಮೆ ಸಮಯದಲ್ಲಿ ಮಾಡಬಹುದಾದಂಥ ಹೆಸರುಬೇಳೆ ಪಾಯಸವನ್ನು ಹೇಗೆ ಮಾಡೋದಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಮೊದಲಿಗೆ ಹೆಸರುಬೇಳೆ ಪಾಯಸ ಮಾಡಲು ಬೇಕಾಗುವಂಥ ಸಾಮಗ್ರಿಗಳು: 1/4 ಲೀಟರ್ ಹಾಲು, 200 ಗ್ರಾಮ್ ಹೆಸರುಬೇಳೆ, ಅರ್ಧ ಕಪ್ ಕೊಬ್ಬರಿ, 4 ಸ್ಪೂನ್ ಬಾದಾಮ್ ಪೌಡರ್, 10 ಗೋಡಂಬಿ, 10 ಬಾದಾಮಿ, ಅರ್ಧ ಕಪ್ ಶಾವಿಗೆ, ಹಾಗೆ 400 ಗ್ರಾಮ್ ಬೆಲ್ಲ. ರುಚಿ ಹೆಚ್ಚು ಬೇಕಾದರೆ ನೀವು ಇನ್ನೂ ಬೆಲ್ಲವನ್ನು ಸೇರಿಸ್ಕೊಳ್ಳಿ, ಬೇಡ ಅನ್ನೋರು ಕಡಿಮೆನೂ ಸೇರಿಸ್ಕೊಳ್ಳಿ. 2 ಸ್ಪೂನ್ ತುಪ್ಪ ತಗೊಳ್ಳಿ. ಮೊದಲಿಗೆ ಗ್ಯಾಸ್ ಆನ್ ಮಾಡಿಕೊಳ್ಳಿ. ಅದ್ರ ಮೇಲೆ ಒಂದು ಪಾತ್ರೆಯನ್ನಿಟ್ಟು ಪಾತ್ರೆಗೆ 1 ಕಪ್ ತಗೊಂಡಿದ್ವಲ್ಲ ಆ ಹೆಸರು ಬೇಳೆನ ಹಾಕಿ ಅದನ್ನು ಮಂದ ಉರಿಯಲ್ಲಿ ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ಅದು ಹೊತ್ತು ಹೋಗುವಂಥ ಸಾಧ್ಯತೆ ಇರುತ್ತೆ. ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಹುರಿದ ಮೇಲೆ ಅದನ್ನು ಮತ್ತೆ ಬೇರೆ ಒಂದು ಕಪ್ನಲ್ಲಿ ತೆಗೆದಿರಿಸ್ಕೊಳ್ಳಿ. ತೆಗೆದಿರಿಸ್ಕೊಂಡ್ಮೇಲೆ ಒಂದು ಕುಕ್ಕರ್ಗೆ ಆ ಬೇಳೆಯನ್ನು ಹಾಕಿ. ಆ ಬೇಳೆಗೆ ಏನಿದೆ 1 ಕಪ್ ಬೇಳೆಗೆ 2 ಕಪ್ ನೀರಾಗುವಷ್ಟು ಹಾಕಬೇಕು. ಹೆಚ್ಚಿಗೆ ನೀರು ಹಾಕಿದ್ರೆ ಕುಕ್ಕರಿಂದ ಹೊರಗಡೆ ಬರುವಂಥ ಸಾಧ್ಯತೆ ಇರುತ್ತೆ, ಇಲ್ಲಾಂದರೆ ಸರಿಯಾಗಿ ಬೇಯೋದಿಲ್ಲ. ಈಗ ಕುಕ್ಕರ್ ಮುಚ್ಚಳವನ್ನು ಮುಚ್ಚಿ ಗ್ಯಾಸ್ ಮೇಲೆ 2 ವಿಸಲ್ ಆಗುವ ತನಕ ಬೇಯಿಸಿಕೊಳ್ಳಿ. ಈಗ 2 ವಿಸಲ್ ಬಂದಿದೆ. ಈಗ ಮುಚ್ಚಳವನ್ನು ತೆಗೆದು ನೋಡೋಣ. ಹೆಸರುಬೇಳೆ ಎಷ್ಟು ಮೃದುವಾಗಿ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಈಗ ಒಂದು ಚಮಚ ತಗೊಂಡು ಲೈಟಾಗಿ ಸ್ಮ್ಯಾಶ್ ಮಾಡೋಣ. ನಂತರ ಇನ್ನೊಂದು ಪಾತ್ರೆನ ಗ್ಯಾಸ್ ಒಲೆ ಮೇಲೆ ಇಟ್ಕೊಂಡು 400 ಗ್ರಾಮ್ ಬೆಲ್ಲನ ಹಾಕಿ ಅದು ಬೆಲ್ಲ ಮುಳುಗೋ ಅಷ್ಟು ಮಾತ್ರ ನೀರನ್ನು ಹಾಕಿ ಬೇಯಿಸ್ಕೊಳ್ಳಿ. ಇದು ಬೇಯಿಸ್ಕೊಳ್ಳೋ ಕಾರಣ ಬೆಲ್ಲದಲ್ಲಿರುವಂಥ ಕಸ ಕಡ್ಡಿ ಗಲೀಜೇನಿರುತ್ತೆ ಅದೆಲ್ಲ ಕ್ಲೀನ್ ಆಗಲಿ ಅಂತ ಫ್ರೆಂಡ್ಸ್. ಇಲ್ಲಾಂದರೆ ನಾವು ಡೈರೆಕ್ಟಾಗೂ ಹಾಕ್ಕೋಬೋದು. ಆರ್ಗ್ಯಾನಿಕ್ ಬೆಲ್ಲ ಇದ್ದರೆ ಡೈರೆಕ್ಟಾಗಿ ಹಾಕ್ಕೋಬೋದು, ಬಟ್ ಇದು ಗಲೀಜಾಗಿರೋದ್ರಿಂದ ಕ್ಲೀನ್ ಮಾಡೋಕ್ಕೋಸ್ಕರ ಕುದಿಸ್ಕೊಂಡಿರೋಂಥ ಬೆಲ್ಲದ ಪಾಕನ ಒಂದು ಸಾಣಿಗೆ ತೆಗೆದುಕೊಂಡು ಬೆಂದಿರುವಂತಹ ಬೇಳೆಯಲ್ಲಿ ಹಾಕಬೇಕು. ಎಲ್ಲ ಪಾಕವನ್ನು ಹಾಕಿದ ನಂತರ ಒಂದು ಚಮಚದಿಂದ ಚೆನ್ನಾಗಿ ಬೇಳೆ ಮತ್ತು ಬೆಲ್ಲದ ಪಾಕವನ್ನು ಮಿಕ್ಸ್ ಮಾಡಬೇಕು. ಪೂರ್ತಿಯಾಗಿ ಮಿಕ್ಸ್ ಮಾಡಬೇಕು. ನಿಧಾನವಾಗಿ ಸ್ಮ್ಯಾಶ್ ಮಾಡುತ್ತಾ ಮಿಕ್ಸ್ ಮಾಡಬೇಕು. ಈ ರೀತಿ ಮಿಕ್ಸ್ ಮಾಡಿದ ನಂತರ 2 ಯಾಲಕ್ಕಿ ಪೌಡರನ್ನು ಅದರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀವು ನಮ್ಮ ಚಾನಲನ್ನು ಹೊಸದಾಗಿ ನೋಡುವವರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಈ ಪಾತ್ರೆಯಲ್ಲಿ 1 ಚಮಚ ಅಡಿಗೆ ಎಣ್ಣೆಯನ್ನು ಹಾಕಿ ಅದಕ್ಕೆ 1 ಕಪ್ ಶಾವಿಗೆಯನ್ನು ಹಾಕಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರುವ ತನಕ ಹುರಿದುಕೊಳ್ಳಿ. ಇದನ್ನು ಮಂದ ಉರಿಯಲ್ಲಿ ಹುರಿಯಬೇಕು. ಜಾಸ್ತಿ ಗ್ಯಾಸ್ ಫ್ಲೇಮ್ ಇಟ್ಟರೆ ಅದು ಹೊತ್ತೋಗುವಂಥ ಸಾಧ್ಯತೆ ಇರುತ್ತೆ ಮತ್ತು ಕಲರ್ ಕೂಡ ಚೆನ್ನಾಗಿ ಬರಲ್ಲ. ಹೆಸರುಬೇಳೆ ಪಾಯಸದಲ್ಲಿ ತುಂಬ ಕೆಟ್ಟದಾಗಿ ಕಾಣಿಸುತ್ತೆ, ಚೆನ್ನಾಗಿ ಕಾಣಿಸಲ್ಲ. ಹೀಗಾಗಿ ನೋಡಿ ಫ್ರೆಂಡ್ಸ್, ಈ ಥರ ಗೋಲ್ಡನ್ ಬ್ರೌನ್ ಬಂದ ತಕ್ಷಣ ಅದನ್ನು ಇಳಿಸ್ಕೊಂಡು ಒಂದು ಪಾತ್ರೆಯಲ್ಲಿ ತೆಗೆದಿಟ್ಕೊಳ್ಳಿ. ನಂತರ ಅದೇ ಪಾತ್ರೆಗೆ GRB ಅವರ ತುಪ್ಪವನ್ನು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಈ ತುಪ್ಪ ತುಂಬ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ ಯೂಸ್ ಮಾಡ್ತಾಯಿದ್ದೀನಿ, ಬೇರೆ ಯಾವುದೇ ಕಾರಣ ಇಲ್ಲ. ಈ ತುಪ್ಪ ಹಾಕಿದ ನಂತರ ಅದಕ್ಕೆ ನಾವು ತೆಗೆದುಕೊಂಡಂತಹ ಗೋಡಂಬಿ, ಬಾದಾಮಿ, ನೀವು ಬೇಕಾದರೆ ಬೇರೆ ಡ್ರೈ ಫ್ರೂಟ್ಸ್ ನಿಮ್ಮ ಹತ್ರ ಇದ್ದರೆ ಹಾಕ್ಕೋಬೋದು ಫ್ರೆಂಡ್ಸ್. ನಮ್ಮ ಹತ್ರ ಇದೇ ಇತ್ತು, ನಾವು ಇದನ್ನೇ ಹಾಕ್ಕೊಂಡಿದ್ದೀವಿ. ಇನ್ನು ಬೇಕಾದರೆ ನೀವೆಲ್ಲ ತರಹದ ಡ್ರೈ ಫ್ರೂಟ್ಸ್ಗಳನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ಈಗ ಅದನ್ನು ಮಂದ ಉರಿಯಲ್ಲಿ ಚೆನ್ನಾಗಿ ಹುರಿಬೇಕು. ಗೋಲ್ಡನ್ ಬ್ರೌನ್ ಬಂದ ತಕ್ಷಣ ಅದಕ್ಕೆ ನಾವು ಬೇಯಿಸ್ಕೊಂಡು ಹಾಗೂ ಪಾಕವನ್ನು ಹಾಕಿಟ್ಟಂತಹ ಹೆಸರುಬೇಳೆಯನ್ನು ಮಿಕ್ಸ್ ಮಾಡಬೇಕು. ಗ್ಯಾಸ್ ಮೀಡಿಯಮ್ ಫ್ಲೇಮಲ್ಲೇ ಇರಬೇಕು ಫ್ರೆಂಡ್ಸ್, ಜಾಸ್ತಿ ಇಟ್ಟರೆ ಉಕ್ಕೋಗೋವಂಥ ಸಾಧ್ಯತೆ ಇರುತ್ತೆ. ಅದಕ್ಕೆ ಇವಾಗ ನಾವು ಹುರಿದಿಟ್ಟುಕೊಂಡಂಥ ಶಾವಿಗೆಯನ್ನು ಹಾಕಿ ಮಂದ ಉರಿಯಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಈಗ ನೋಡಿ ಕಾಣಿಸ್ತಾ ಇದೆಯಲ್ಲ ಶಾವಿಗೆ ಎಲ್ಲ. ಇದನ್ನು ಮಂದ ಉರಿಯಲ್ಲಿ ಕುದಿಸ್ತಿರೋವಂಥ ಸಮಯದಲ್ಲೇ 4 ಸ್ಪೂನ್ ಬಾದಾಮ್ ಪೌಡರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಮಿಕ್ಸ್ ಮಾಡಿಕೊಂಡ ನಂತರ ಅದಕ್ಕೆ ತೆಗೆದಿರಿಸಿಕೊಂಡಂತಹ 1 ಕಪ್ ಕೊಬ್ಬರಿಯನ್ನು ಹಾಕಿ, ಇದಕ್ಕೆ ಒಣ ಕೊಬ್ಬರಿನೇ ಹಾಕಬೇಕು ಫ್ರೆಂಡ್ಸ್. ಹಸಿ ಕೊಬ್ಬರಿ ಹಾಕಿದರೆ ಚೆನ್ನಾಗಿರಲ್ಲ,
ಒಣ ಕೊಬ್ಬರಿ ಹಾಕಿದರೆ ಅದರ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಇದಕ್ಕೆ 1/4 ಲೀಟ್ರ್ ಹಾಲು ತೊಗೊಂಡಿದ್ವಲ್ಲ ಫ್ರೆಂಡ್ಸ್, ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ನೋಡಿ, ಮಿಕ್ಸ್ ಮಾಡಿದ ತಕ್ಷಣ ಅದ್ರ ಕಲರ್ ಹೇಗೆ ಬರ್ತಾ ಇದೆ, ಒಳ್ಳೆ ಘಮ ಬರ್ತಾ ಇದೆ ಫ್ರೆಂಡ್ಸ್. ಒಳ್ಳೆ ಹೆಸರುಬೇಳೆ ಪಾಯಸ ತುಂಬ ಕಡಿಮೆ ಸಮಯದಲ್ಲಿ ರೆಡಿಯಾಗಿದೆ. ಈಗ ಪಾಯಸವನ್ನು ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಹೆಸರುಬೇಳೆ ಪಾಯಸ ತುಂಬ ಚೆನ್ನಾಗಿ ಬಂದಿದೆ. ಈ ಪಾಯಸ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆಯನ್ನು ನಮಗೆ ತಿಳಿಸಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು.